ಸಮಾಜ ಕಲ್ಯಾಣ ಇಲಾಖೆ SC ಹಾಸ್ಟೆಲ್ಗೆ ಅಪ್ಲೈ ಮಾಡಲು sw.karnatnet.in ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ವಿದ್ಯಾರ್ಥಿ ನಿಲಯಗಳ ಪ್ರವೇಶ ಅಂತಿರುತ್ತೆ. ಕ್ಲಿಕ್ ಮಾಡಿ ಒಂದು ಪೇಜಿಗೆ ಹೋಗುತ್ತೆ. ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಯಾವ ಸ್ಟೂಡೆಂಟ್ ಇದು ಹಾಕಬೇಕು ಅವ್ರದ್ದು ಆಧಾರಲ್ಲಿ ಹೇಗೆ ನೇಮ್ ಇದೆ ಅಲ್ಲಿ ನೇಮ್ ಹಾಕಿ ಮೊಬೈಲ್ ನಂಬರ್ ಹಾಕಿ ನಂತರ ಕ್ರಿಯೇಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ ಆಮೇಲೆ ಆಧಾರ್ ಡೀಟೇಲ್ಸ್ನ ಕೊಡ್ತೇನಂತ ಡೀಟೇಲ್ಸ್ ಇದೆ ಅಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ ಅಪ್ರೂವಲ್ ನೀಡಿ OTP ಹೋಗುತ್ತೆ. ಆಮೇಲೆ OTPನ ಹಾಕಿ ಸಬ್ಮಿಟ್ ಮಾಡಿ. ಆಧಾರಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಮಾತ್ರ ಕಂಪಲ್ಸರಿ. ಇದು SC ಹಾಸ್ಟೆಲ್. ST ಅವರದ್ದು ಮತ್ತು ಬ್ಯಾಕ್ವರ್ಡ್ ಕ್ಲಾಸದು ಬೇರೆ ಅಪ್ಲಿಕೇಶನ್ ಬರುತ್ತೆ. SC ಹಾಸ್ಟೆಲಿಗೆ ಮಾತ್ರ ಈ ಅಪ್ಲಿಕೇಶನ್ ಬರುತ್ತೆ. ನೆಕ್ಸ್ಟು ಮಗುದ ಆಧಾರ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಕಾಸ್ಟ್ ಯಾವುದಂತ ಚಾಯ್ಸ್ ಮಾಡಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕ್ಲಿಯರ್ ಇದ್ದರೆ ಮಾತ್ರ ಡೀಟೇಲ್ಸ್ ಫೆಚ್ ಆಗುತ್ತೆ. ಹಾಗೆ ಇನ್ಕಮ್ ಸಹ ಇನ್ಕಮ್ ID ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಸರಿ ಇದ್ದರೆ ತೊಗೊಳತ್ತೆ, ಇಲ್ಲಾಂದರೆ ತೊಗೊಳ್ಳಲ್ಲ. ಓಕೆ. ಆಮೇಲೆ ನೆಕ್ಸ್ಟು ಫೋನ್ ನಂಬರ್ ಆಪ್ಷನ್ ಇದೆ. ಫೋನ್ ನಂಬರ್ ಹಾಕಿ ಆಮೇಲೆ OTP ಹೋಗುತ್ತೆ. OTP ಹಾಕಿ ವೆರಿಫೈ ಮಾಡಬೇಕು. ಕೆಲವೊಂದು ಸಲ ಒಂದೇ ಸಲಕ್ಕೆ OTP ಹೋಗಲ್ಲ, 2-3 ಅಟೆಂಪ್ಟ್ ತೊಗೊಳ್ಬೋದು. ನೆಕ್ಸ್ಟು ಹಾಸ್ಟೆಲ್ ಟೈಪ್ ಇದೆ. ನಿಮಗೆ 1 to 10 ಒಳಗಾದರೆ ಪ್ರೀ ಮೆಟ್ರಿಕ್ ತೊಗೊಳ್ಳಿ, 10 ಅಬೋವ್ ಆದರೆ ಪೋಸ್ಟ್ ಮೆಟ್ರಿಕ್ ತೊಗೊಳ್ಳಿ. ನಿಮಗೆ ಎಲ್ಲಿನ ಹಾಸ್ಟೆಲ್ ಬೇಕು ಆ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಚಾಯ್ಸ್ ಮಾಡಿ. ನೆಕ್ಸ್ಟ್ ಆ ತಾಲೂಕಲ್ಲಿರೋ ಎಲ್ಲ ಸ್ಕೂಲ್ಸ್ ಓಪನ್ ಆಗುತ್ತೆ. ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಿದ್ದೀರಾ ಆ ಸ್ಕೂಲ್ ನೇಮ್ನ ಚಾಯ್ಸ್ ಮಾಡಿ, ಕ್ಲಾಸ್ನ ಚಾಯ್ಸ್ ಮಾಡಿ. ನೆಕ್ಸ್ಟ್ SSB ID ಕೇಳುತ್ತೆ. ಅದು SSB ಪೋರ್ಟಲ್ಗೆ ಹೋಗಿ ಆಧಾರ್ ನಂಬರ್ ಹಾಕಿ ID ತಗೊಂಡು ಅದನ್ನ ಇಲ್ಲಿ ಹಾಕಿ. ಆಮೇಲೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳುತ್ತೆ. ಆ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಬರೆದಿಟ್ಕೊಂಡಿರಿ, ಆಯಿತಾ. ಆಮೇಲೆ ಎಲ್ಲ ಡೀಟೇಲ್ಸ್ ಹಾಕಿದಾದ್ಮೇಲೆ I agree ಕೊಟ್ಟು ಕ್ರಿಯೇಟ್ ಅಕೌಂಟ್ ಕೊಡಿ. ಆವಾಗ ಒಂದು SWD ID ಓಪನ್ ಆಗುತ್ತೆ. ಆ IDನ ನೋಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಅದಾದಮೇಲೆ ಆ SWIDನ ಹಾಕಿ ನೀವಾಗ ಹಾಕಿರೋ ಪಾಸ್ವರ್ಡನ್ನ ಹಾಕಿ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ ಅಲ್ಲ ಅದ್ರ ಮೇಲೆ ಲಾಗಿನ್ ಅಂತ ಆಪ್ಷನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಹಾಸ್ಟೆಲ್ ಶೋ ಆಗುತ್ತೆ. ಯಾವ ಹಾಸ್ಟೆಲ್ ಬೇಕು ಆ ಹಾಸ್ಟೆಲ್ಗೆ ಅಪ್ಲೈ ಅಂತ ಕೊಡಿ. ಆಮೇಲೆ ಒಂದು ಅಪ್ಲಿಕೇಶನ್ ಎಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನ ಪ್ರಿಂಟ್ ತೆಗೆದು ಕೊಟ್ಬಿಡಿ, ಅಷ್ಟೇ.